Hello dear students, welcome to Shubhda classes. Guru sir here. In this video I'm solving MCQs related to hydrogen bonding, which is a very important concept in our chemistry. ಹೈಡ್ರೋಜನ್ ಬಾಂಡಿಂಗ್ ಯಾವ್ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ನಿಮ್ಗೆ ಸ್ವಲ್ಪ ಅಂದಾಜು ಇದೆ, ಐ ಹೋಪ್ ಸೊ. ಹೈಡ್ರೋಜನ್ ಬಾಂಡಿಂಗ್ ಹೇಳೋದು ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಹೇಳೋದು ಸೊಲ್ಯುಬಿಲಿಟಿ ಇನ್ ವಾಟರ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಹೈಡ್ರೋಜನ್ ಬಾಂಡಿಂಗ್ ಹೇಳೋದು ಯಾವುದಾದ್ರೂ ಮಾಲಿಕ್ಯೂಲ್ ಗ್ಯಾಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅಥವಾ ಲಿಕ್ವಿಡ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಹೇಳೋದ್ರ ಮೇಲೂ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ರಿಲೇಟೆಡ್ ಕಾನ್ಸೆಪ್ಟನ್ನು ಈಗ ಡೀಟೇಲ್ ಆಗಿ ತಿಳ್ಕೊಳ್ಳುವ. ನಿಮ್ಗೆ ಆಲ್ರೆಡಿ ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ ಗೊತ್ತಿದ್ರೆ ಸೊ ಇದನ್ನು ಆ್ಯಸ್ ಎ ರಿವಿಷನ್ ಆಗಿ ನೋಡ್ಕೋಬೋದು. ಗೊತ್ತಿಲ್ಲ ಅಂತ ಅಂದರೆ ಸೊ ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೆ ವಿಡಿಯೋನ ಅಬ್ಸರ್ವ್ ಮಾಡಿರಿ. ಸೊ ಯು ವಿಲ್ ಮಾಸ್ಟರ್ ದ ಕೆಮಿಸ್ಟ್ರಿ ಆಫ್ ಹೈಡ್ರೋಜನ್ ಬಾಂಡಿಂಗ್. ಕ್ವೆಶ್ಚನ್ ನಂಬರ್ 1. What is the dominant intermolecular force or bond that must be overcome in converting liquid methyl alcohol to a gas? ಮಿಥೈಲ್ ಆಲ್ಕೋಹಾಲ್ ಏನು ಲಿಕ್ವಿಡ್ ಇದೆ ಅದು ಗ್ಯಾಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸೊ ನಾವು ಯಾವ ಫೋರ್ಸನ್ನು ಬ್ರೇಕ್ ಮಾಡಬೇಕು ಅಂತ ಕ್ವೆಶ್ಚನ್ ಇದೆ. ಸೊ ಆಪ್ಷನ್ ಎದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ, ಆಪ್ಷನ್ ಬಿದಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಇದೆ, ಕೋವಲೆಂಟ್ ಬಾಂಡ್ ಇದೆ, ಲಂಡನ್ ಡಿಸ್ಪರ್ಷನ್ ಫೋರ್ಸ್ ಇದೆ. ಸೊ ದ ವಿನ್ನರ್ ಈಸ್ ಅಫ್ಕೋರ್ಸ್ ಹೈಡ್ರೋಜನ್ ಬಾಂಡಿಂಗ್. ಸೊ ಆಲ್ಕೋಹಾಲ್ನಲ್ಲಿರುವಂಥ ಹೈಡ್ರೋಜನ್ ಬಾಂಡಿಂಗನ್ನು ಕಟ್ ಮಾಡಿಬಿಟ್ರೆ ಲಿಕ್ವಿಡ್ ಇರುವಂಥ ಆಲ್ಕೋಹಾಲ್ ವೇಪರೈಸ್ ಆಗತ್ತೆ. Next, question number 2. The hydrogen bonds are encountered in HF, H2O, NH3 and HF2 minus. The relative order of energies of hydrogen bonds is. ಈಗ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಯಾರಲ್ಲಿ ಜಾಸ್ತಿ ಇದೆ ಅಂತ ನೋಡಬೇಕು. ಯಾರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಜಾಸ್ತಿ ಇದೆಯೋ ಡೆಫಿನೆಟ್ಲಿ ಅಲ್ಲಿ ರಿಲೇಟಿವ್ ಆರ್ಡರ್ ಆಫ್ ಎನರ್ಜೀಸ್ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಈಗ ಆಪ್ಷನ್ ಎದಲ್ಲಿ HF ಇದೆ, H2O ಇದೆ, HF ಇದೆ, HF2 ಮೈನಸ್ ಇದೆ. ಈಗ ನಿಮ್ಗೇನು ಅನಿಸ್ಬೇಕು, ಆಕ್ಸಿಜನ್ಗಿಂತ ಫ್ಲೂರಿನ್ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಅಂತ ಗೊತ್ತಿದೆ ನಿಮಗೆ. ಹಾಗಾಗಿ ಆಪ್ಷನ್ ಬಿ ನಿಮ್ಮ ಆನ್ಸರ್ ಅಲ್ಲ ಅಂತ ಅನಿಸ್ಬೇಕು. ಬಿಕಾಸ್ ಮೋರ್ ದ ಎಲೆಕ್ಟ್ರೋ ನೆಗೆಟಿವಿಟಿ ಮೋರ್ ಈಸ್ ದ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್. ಈಗ HF ಇದೆ, HF2 ಮೈನಸ್ ಇದೆ. ಸೊ ನಿಮಗೆ ಅನಿಸ್ಬೇಕು ಒಂದು ಫ್ಲೂರಿನ್ ಇರೋದಕ್ಕಿಂತ 2 ಫ್ಲೂರಿನ್ ಇರೋದು ಬೆಟರ್. ಸೊ 2 ಫ್ಲೂರಿನ್ ಇದ್ದಾಗ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ಮೋರ್. ದೇರ್ಫೋರ್ ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3. When 2 ice cubes are pressed over each other, they unite to form one cube. Which of the following force is responsible for holding them together ಅಂತ ಇದೆ. ಅಫ್ಕೋರ್ಸ್ ಇಟ್ಸ್ ಹೈಡ್ರೋಜನ್ ಬಾಂಡಿಂಗ್ ಓನ್ಲಿ. ವ್ಯಾಂಡರ್ವಾಲ್ಸ್ ಫೋರ್ಸ್ ಇರಲಿ ಅಥವಾ ಕೋವಲೆಂಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಡೈಪೋಲ್ ಇಂಟ್ರಾಕ್ಷನ್ ಎಲ್ಲ ಇಲ್ಲಿ ಕೌಂಟ್ ಆಗೋದಿಲ್ಲ. ಕ್ವೆಶ್ಚನ್ ನಂಬರ್ 4. ಸೆಲೆಕ್ಟ್ ದ ಕಂಪೌಂಡ್ ಫ್ರಮ್ ದ ಫಾಲೋವಿಂಗ್ ವಿಚ್ ಡಿಸಾಲ್ವ್ಸ್ ಇನ್ ವಾಟರ್. CCl4, CS2, CHCl3 ಈಥೈಲ್ ಆಲ್ಕೋಹಾಲ್ ಇದೆ ಆ್ಯಂಡ್ ದ ವಿನ್ನರ್ ಈಸ್ ಈಥೈಲ್ ಆಲ್ಕೋಹಾಲ್. ದ ರೀಸನ್ ಈಸ್ ಅಫ್ಕೋರ್ಸ್ ಹೈಡ್ರೋಜನ್ ಬಾಂಡಿಂಗ್. ಕ್ವೆಶ್ಚನ್ ನಂಬರ್ 5. Contrary to other hydrogen halides, hydrogen fluoride is a liquid because. ಹೈಡ್ರೋಜನ್ ಫ್ಲೂರೈಡ್ ಯಾಕೆ ಲಿಕ್ವಿಡ್ ಅಂತ ಕೇಳ್ತಾ ಇದ್ರೆ, ಬಿಕಾಸ್ ಸೈಜ್ ಆಫ್ ಫ್ಲೂರಿನ್ ಆಟಮ್ ಇಸ್ ಸ್ಮಾಲ್ ಅಂತ ಇದೆ. HF ಇಸ್ ಅ ವೀಕ್ ಆ್ಯಸಿಡ್ ಅಂತ ಇದೆ. HF ಮಾಲಿಕ್ಯೂಲ್ಸ್ ಆರ್ ಹೈಡ್ರೋಜನ್ ಬಾಂಡೆಡ್ ಅಂತ ಇದೆ. ಫ್ಲೂರಿನ್ ಈಸ್ ಹೈಲಿ ರಿಯಾಕ್ಟಿವ್ ಅಂತ ಇದೆ. ಸೊ ದ ಆನ್ಸರ್ ಈಸ್ HF ಮಾಲಿಕ್ಯೂಲ್ಸ್ ಆರ್ ಹೈಡ್ರೋಜನ್ ಬಾಂಡೆಡ್. ದೇರ್ಫೋರ್ ಇಟ್ಸ್ ಎ ಲಿಕ್ವಿಡ್. ಸ್ಮಾಲ್ ಸೈಜ್ ಇರಲಿ ಅಥವಾ ವೀಕ್ ಆ್ಯಸಿಡ್ ಪ್ರಾಪರ್ಟಿ ಇರಲಿ ಅಥವಾ ಅದರ ರಿಯಾಕ್ಟಿವಿಟಿ ಇರಲಿ, ಅದು ಯಾವುದು ಅದು ಲಿಕ್ವಿಡ್ ಆಗಿ ಎಕ್ಸಿಸ್ಟ್ ಆಗೋದಕ್ಕೆ ಕೌಂಟ್ ಆಗೋದಿಲ್ಲ. ಸೊ ಅದು ಲಿಕ್ವಿಡ್ ಆಗಿ ಯಾಕೆ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಸೇ ಇಟ್ಸ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಹೈಡ್ರೋಜನ್ ಬಾಂಡಿಂಗ್ ಈಸ್ ಮ್ಯಾಕ್ಸಿಮಮ್ ಇನ್ ಅಂತ ಕೇಳಿದ್ದಾರೆ. ಆವಾಗ ನೀವು ನಿಮ್ಮ ಮೇನ್ ಫೋಕಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹತ್ರ ಹೋಗಬೇಕು. ಬಿಕಾಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಚೇಂಜ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ C6H5 COOH ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ಸ್ ನಾಟ್ ಮೀನ್ ಬೆನ್ಜೋಯಿಕ್ ಆ್ಯಸಿಡ್. ಸೊ ಅದನ್ನು ನಾನು ಹೀಗೂ ಬರಿಬೋದು ನೋಡ್ರಿ, C ಡಬಲ್ ಬಾಂಡ್ OH C6H5. ಸೊ ಈಗ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ 2 ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಿಡ್ಲಲ್ಲಿ ಸೊ ದರ್ ಎಕ್ಸಿಸ್ಟ್ ವೆರಿ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್. ಸೊ ದೇ ಎಕ್ಸಿಸ್ಟ್ ಆ್ಯಸ್ ಡೈಮರೈಸೇಷನ್ ಅಂತ ಕರಿತವೆ. ಹಾಗಾಗಿ ದ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ಮ್ಯಾಕ್ಸಿಮಮ್ ಇನ್ ಕೇಸ್ ಆಫ್ carboxylic acid. Option B is the answer.
Question number 7, a very nice question. Which of the following is sparingly soluble in water? ಆಪ್ಷನ್ ಎದಲ್ಲಿ 2,6 ಡೈಹೈಡ್ರೋಬೆನ್ಜೋಯಿಕ್ ಆ್ಯಸಿಡ್ ಅಂತ ಇದೆ, ಇಟ್ಸ್ ನಾಟ್ ಸ್ಪ್ಯಾರಿಂಗ್ಲಿ ಸೊಲ್ಯೂಬಲ್. ಓಕೆ, ಪ್ಯಾರಾನೈಟ್ರೋಫಿನಾಲ್ ಅಂತ ಇದೆ, ಅಂದರೆ ಇದು ಕೂಡ ಸೊಲ್ಯೂಬಲ್ ಇರುತ್ತೆ. ಇಥೆನೋಯಿಕ್ ಆ್ಯಸಿಡ್ ಈಸ್ ಆಲ್ಸೋ ಸೊಲ್ಯೂಬಲ್ ಇನ್ ವಾಟರ್, ಬಟ್ ಆರ್ಥೋನೈಟ್ರೋಫಿನಾಲ್ ಏನಿದೆ ಇಟ್ಸ್ ನಾಟ್. ಆರ್ಥೋನೈಟ್ರೋಫಿನಾಲ್ ಬಗ್ಗೆ ನಿಮ್ಗೆ ಅಂದಾಜು ಇರ್ಬೋದು. ಫಸ್ಟ್ ಇಯರ್, ಸಪೋಸ್ ಇಫ್ ಯು ಆರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್, ನಿಮಗೆ ಫಸ್ಟ್ PU ಕೆಮಿಕಲ್ ಬಾಂಡಿಂಗ್ನಲ್ಲಿ ಸ್ಟಡಿ ಮಾಡಿದ ನೆನಪಿರ್ಬೋದು. ಆರ್ಥೋನೈಟ್ರೋಫಿನಾಲ್ನಲ್ಲಿ ದೇರ್ ಎಕ್ಸಿಸ್ಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ವಾಟರ್ ಇದೆ ಅಂತ ಆದರೆ, ಸೊ ವಾಟರ್ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಕಡಿಮೆ ಇರುತ್ತೆ. ಬಿಕಾಸ್ ಅವರು ಇಂಟರ್ನಲಿ ಹೈಡ್ರೋಜನ್ ಬಾಂಡಿಂಗ್ ತೋರಿಸೋದಕ್ಕೆ, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದಕ್ಕೆ, ವಾಟರ್ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಕಡಿಮೆ ಇರೋದಕ್ಕೆ, ಸೊ ದೇ ಆರ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್. ಸೊ ದೇರ್ಫೋರ್ ಬಿಕಾಸ್ ಆಫ್ intramolecular hydrogen bonding, orthonitrophenol has got sparingly solubility in water. Question number 8. The reason for exceptionally high boiling point of water is definitely hydrogen bonding. ಎಲ್ಲಿದೆ ಅಂತ ಹುಡುಕ್ರಿ. ಇಟ್ಸ್ ಬಿಕಾಸ್ ಆಫ್ ಇಟ್ಸ್ ಹೈ ಸ್ಪೆಸಿಫಿಕ್ ನೋ, ಇಟ್ಸ್ ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನೋ, ಲೋ ಅಯನೈಸೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ನೋ. ಸೊ ಆಪ್ಷನ್ ಡಿದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇನ್ ದ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅಂತ ಇದೆ. ಎಸ್, ಇಟ್ಸ್ ಆಪ್ಷನ್ ಡಿ. Question number 9. Which concept best explains that orthonitrophenol is more volatile than paranitrophenol? Of course, it's hydrogen bonding. ಬಟ್ ಎಷ್ಟು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡ್ರಿ, ಏಮ್ಸ್ನಲ್ಲಿ, ಇಲ್ಲಿ MPPET ಅಂತ ಇದೆ, ಈವನ್ ನಮ್ಮ ಕರ್ನಾಟಕ CET 2010 ಕೇಳಿದ್ದಾರೆ. ಓಕೆ, ಇಟ್ಸ್ ಹೈಡ್ರೋಜನ್ ಬಾಂಡಿಂಗ್ ಓನ್ಲಿ. ಓಕೆ, ಆರ್ಥೋನೈಟ್ರೋಫಿನಾಲ್ನಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಹಾಗಾಗಿ ಅದು ಮೋರ್ ವೊಲಟೈಲ್, ಅಂದರೆ ಬೇಗನೆ ವೇಪರೈಸ್ ಆಗುವಂಥ ಟೆಂಡೆನ್ಸಿ ತೋರಿಸುತ್ತೆ. ಇಟ್ಸ್ ಆಪ್ಷನ್ ಸಿ. ನೆಕ್ಸ್ಟ್, ವಿಚ್ ಕಂಟೈನ್ಸ್ ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡ್ ಅಂತ ಕ್ವಶನ್ ಇದೆ. ಸೊ ಎಷ್ಟು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಈ ಕ್ವಶನ್ ಅಂತ ಒಬ್ಸರ್ವ್ ಮಾಡಿರಿ. IIT JEE, ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ, CBSE, MPPET ಅಂತ ಇದೆ, UP SEET ಅಂತ ಇದೆ, ಕರ್ನಾಟಕ CET 2006, AIEEE, AMU ಕೇರಳ. ಸೊ ದ ಆನ್ಸರ್ ಇಸ್ ಡೆಫಿನೆಟ್ಲಿ ಆಪ್ಷನ್ ಸಿ. ಬಿಕಾಸ್ ಫ್ಲೂರಿನ್ ಹೈಡ್ರೋಜನ್ ಬಾಂಡ್ ಜೊತೆಗೆ ಪಕ್ಕದಲ್ಲಿ ಫ್ಲೂರಿನ್ ಇದೆ, ಇಲ್ಲಿ ಫ್ಲೂರಿನ್ ಹೈಡ್ರೋಜನ್ ಬಾಂಡಿಗೆ ಜೊತೆಗೆ ಪಕ್ಕದಲ್ಲಿ ಆಕ್ಸಿಜನ್ ಇತ್ತು. ಹಾಗಾಗಿ ಮೋರ್ ದ ಎಲೆಕ್ಟ್ರೋನೆಗೆಟಿವಿಟಿ, more will be the extent of hydrogen bonding. Therefore option C is the answer. Question number 11, an easy one. Which of the following compound can form hydrogen bonds anta ide? Methane, NaCl, chloroform, water anta ide. The winner is of course water. Next, question number 12. Water is a liquid while H2S is a gas due to anta ide. Definitely it's because of hydrogen bonding. ಹೈಡ್ರೋಜನ್ ಬಾಂಡಿಂಗ್ ಹೇಳೋಂಥ ಆಪ್ಷನ್ ಸಿ ದಲ್ಲಿದೆ. ಕ್ವೆಶನ್ ನಂಬರ್ 15. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ಡಸ್ ಹೈಡ್ರೋಜನ್ ಬಾಂಡಿಂಗ್ ಆಕರ್ ಅಂತ ಇದೆ. SiH4 ಅಂದರೆ ಸಿಲೇನ್, ಲಿಥಿಯಂ ಹೈಡ್ರೈಡ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಹೈಡ್ರೈಡ್ ಕೊಟ್ಟಿದ್ದಾರೆ, ಅಮೋನಿಯಾ ಕೊಟ್ಟಿದ್ದಾರೆ. ಆ್ಯನ್ ಈಸಿ ಕ್ವೆಶನ್, ಅಮೋನಿಯಾ ಈಸ್ ದ ಆನ್ಸರ್. ಬಿಕಾಸ್ ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂದರೆ ದೇರ್ ಶುಡ್ ಬಿ ಫ್ಲೂರಿನ್ ಆರ್ ಆಕ್ಸಿಜನ್ ಆರ್ ನೈಟ್ರೋಜನ್, ಅಥವಾ ಕ್ಲೋರಿನ್ ಇರ್ಬೋದು. ಬಟ್ ಮೂರು ಕ್ಲೋರಿನ್ ಜೊತೆಗಿದ್ದರೆ ಮಾತ್ರ ಆವಾಗ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಲೈಕ್ ಇನ್ ಕೇಸ್ ಆಫ್ ಕ್ಲೋರೋಫಾರ್ಮ್ ಆ್ಯಂಡ್ ಆಲ್. ಓಕೆ, ಇರಲಿ. ನೈಟ್ರೋಜನ್ ಅಂದರೆ ಫ್ಲೂರಿನ್ ಅಂತೂ ಇಲ್ಲ, ಆಕ್ಸಿಜನ್ ಇಲ್ಲ. ಸೊ ನೈಟ್ರೋಜನ್ ಇರೋಂಥ ಆಪ್ಷನ್ನಿಗೆ ನೀವು ಹೋಗಬೇಕು. ಆಪ್ಷನ್ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್, ಕ್ವೆಶನ್ ನಂಬರ್ 16. ವಿಚ್ ಅಮಂಗ್ ದ ಫಾಲೋವಿಂಗ್ ಕಂಪೌಂಡ್ಸ್ ಡಸ್ ನಾಟ್ ಶೋ ಹೈಡ್ರೋಜನ್ ಬಾಂಡಿಂಗ್? ಯಾವುದು ಹೈಡ್ರೋಜನ್ ಬಾಂಡಿಂಗನ್ನು ತೋರಿಸೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಕ್ಲೋರೋಫಾರ್ಮ್ ತೋರಿಸುತ್ತೆ. ಇಟ್ಸ್ ದ ಓನ್ಲಿ ಕ್ಲೋರಿನ್ ಕಂಟೈನಿಂಗ್ ಕಂಪೌಂಡ್ ವಿಚ್ ಶೋ ಹೈಡ್ರೋಜನ್ ಬಾಂಡಿಂಗ್. ಮೂರು ಕ್ಲೋರಿನ್ ಒಟ್ಟಿಗೆ ಇರೋದಕ್ಕೆ ಅದು ಹೈಡ್ರೋಜನ್ ಬಾಂಡಿಂಗ್ ತೋರಿಸ್ತಾ ಇದೆ ಹೊರತು ಸಿಂಗಲ್ ಕ್ಲೋರಿನ್ ಇದ್ದಿದ್ರೆ ಅದು ಹೈಡ್ರೋಜನ್ ಬಾಂಡಿಂಗ್ ಅನ್ನು ತೋರಿಸಲ್ಲ. ಇಥೈಲ್ ಆಲ್ಕೋಹಾಲ್ ಡೆಫಿನೆಟ್ಲಿ ತೋರಿಸುತ್ತೆ, ಅಸಿಟಿಕ್ ಆ್ಯಸಿಡ್ ಡೆಫಿನೆಟ್ಲಿ ತೋರಿಸುತ್ತೆ. ಈವನ್ ಅಸಿಟಿಕ್ ಆ್ಯಸಿಡ್ನಲ್ಲಿ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ಸ್. ಬಟ್ ಈಥರ್ಸ್ ತೋರಿಸೋದಿಲ್ಲ. ಓಕೆ, within 2 ether molecule you will not find hydrogen bonding, but ether and water middle hydrogen bonding ಇರುತ್ತೆ. ethers are soluble in water, but ಅವರಲ್ಲಿ ಕೇಳ್ತಾ ಇರೋದೇನು
ಸೊ ಈಥರ್ ಮಿಡ್ಲಲ್ಲಿ ಅಂದರೆ ಜನರಲ್ ಆಗಿ ಈಥರ್ಸ್ ವೆದರ್ ಶೋ ಹೈಡ್ರೋಜನ್ ಬಾಂಡಿಂಗ್ ಅಂತ ಕೇಳಿದ್ದಾರೆ, ಯು ಶುಡ್ ಸೇ ನೋ. ಸೊ ಹಾಗಾಗಿ ನಮ್ಮ ಆನ್ಸರ್ ಆಪ್ಷನ್ ಡಿ. ಕ್ವೆಶನ್ ನಂಬರ್ 17. Acetic acid exists as dimer in benzene due to. Acetic acid is a weak acid. ವಾಟರ್ನಲ್ಲೆಲ್ಲ ವೀಕ್ಲಿ ಡಿಸೋಸಿಯೇಟ್ ಆಗುತ್ತೆ, ಬಟ್ ನಾನ್ ಪೋಲಾರ್ ಸಾಲ್ವೆಂಟ್ ಲೈಕ್ ಬೆನ್ಝೀನ್ನಲ್ಲಿ ಅದು ಅಸೋಸಿಯೇಷನನ್ನು ತೋರಿಸುತ್ತೆ, ಅದು ಡೈಮರ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ದ್ಯಾಟ್ಸ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಆಪ್ಷನ್ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 18. ವಿಚ್ ಒನ್ ಅಮಂಗ್ ದ ಫಾಲೋವಿಂಗ್ ಡಸ್ ನಾಟ್ ಹ್ಯಾವ್ ದ ಹೈಡ್ರೋಜನ್ ಬಾಂಡ್? ಸೊ ಫಿನಾಲ್ನಲ್ಲಿ ಆಕ್ಸಿಜನ್ ಇದೆ, ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿದೆ ಆಕ್ಸಿಜನ್ಗೆ, ಇಟ್ ಶೋ ಹೈಡ್ರೋಜನ್ ಬಾಂಡಿಂಗ್. ಲಿಕ್ವಿಡ್ ಅಮೋನಿಯಾದಲ್ಲಿ ನೈಟ್ರೋಜನ್ ಇದೆ, ಅದ್ರ ಜೊತೆಗೆ ಹೈಡ್ರೋಜನ್ ಕನೆಕ್ಟ್ ಹಾಕ್ಕೊಂಡಿದೆ, ಇದು ತೋರಿಸುತ್ತೆ. ವಾಟರು ತೋರಿಸುತ್ತೆ, ಬಟ್ HCl HClನಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಎಕ್ಸಿಸ್ಟ್ ಆಗುತ್ತೆ, ಬಟ್ ನಾಟ್ ಹೈಡ್ರೋಜನ್ ಬಾಂಡಿಂಗ್. ಕ್ವೆಶನ್ ನಂಬರ್ 19. ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್? ಯಾರಲ್ಲಿ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ? 3 ಆಪ್ಷನ್ನಲ್ಲಿ ಫ್ಲೋರಿನ್ ಕಾಣ್ತಾ ಉಂಟು, 1 ಆಪ್ಷನ್ನಲ್ಲಿ ಕ್ಲೋರಿನ್ ಕಾಣ್ತಾ ಉಂಟು. ಸೊ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಬಿ HCl, ಬಿಕಾಸ್ ಈಗ ಫ್ಲೂರಿನ್ ಜೊತೆಗೆ ಇದ್ದಾಗ ಮಾತ್ರ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ, ಬಟ್ ಇಲ್ಲಿ ಸೀಸಿಯಂ ಫ್ಲೂರೈಡ್ನಲ್ಲಿ ಅಥವಾ ಲಿಥಿಯಂ ಫ್ಲೂರೈಡ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಲ್ಲದೆ ಇದ್ದರೂ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರುತ್ತೆ. ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರೋದಕ್ಕೆ ಅವರ ಮೆಲ್ಟಿಂಗ್ ಪಾಯಿಂಟ್ ಹೈ ಇರುತ್ತೆ, ಬಟ್ HClನಲ್ಲಿ ವೀಕ್ ಕೋವಲೆಂಟ್ ಬಾಂಡ್ ಇರುತ್ತೆ, ಬೇಗನೆ ಅದು ಕಟ್ ಆಗುತ್ತೆ. ಹಾಗಾಗಿ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ HClನಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 20. HCl is a gas, but HF is a low boiling liquid. This is because of hydrogen bonding. ಅದು ಆಪ್ಷನ್ ಸಿ ದಲ್ಲಿದೆ. ಆಪ್ಷನ್ ಸಿ ಶುಡ್ ಬಿ ಯುವರ್ ಆನ್ಸರ್. ಕ್ವೆಶನ್ ನಂಬರ್ 21. The relative high boiling point of HF is due to ಅಂತ ಇದೆ. ಸೊ HFನಲ್ಲಿ ಹೈ ಬಾಯ್ಲಿಂಗ್ ಪಾಯಿಂಟ್ ಇರೋದು ಡೆಫಿನೆಟ್ಲಿ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ನೆಕ್ಸ್ಟ್ 22. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ಹ್ಯಾಸ್ ದ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ. HCl, HBr, HNO3ಗಿಂತ H2SO4ನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ. ಅಗೇನ್ ದ ರೀಸನ್ ಈಸ್ ಹೈಡ್ರೋಜನ್ ಬಾಂಡಿಂಗ್. ಕ್ವೆಶನ್ ನಂಬರ್ 23. ಬಿಫೋರ್ ಮೂವಿಂಗ್ ಇನ್ ಟು ಕ್ವಶನ್, ಎಷ್ಟು ವರ್ಷ ಈ ಕ್ವಶನ್ ಅಪಿಯರ್ ಆಗಿದೆ ಅಂತ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಸೊ ಈ ಕ್ವಶನ್ನ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಕರ್ನಾಟಕ CT, ಇಲ್ಲಿ ನೋಡಿರಿ, ಕರ್ನಾಟಕ CT 2008ನಲ್ಲಿ ಇದನ್ನು ಕೇಳಿದ್ದಾರೆ. ಇರಲಿ. ದ ಮ್ಯಾಕ್ಸಿಮಮ್ ಪಾಸಿಬಲ್ ನಂಬರ್ ಆಫ್ ಹೈಡ್ರೋಜನ್ ಬಾಂಡ್ಸ್ ಇನ್ ವಿಚ್ ಅನ್ H2O ಮಾಲಿಕ್ಯೂಲ್ ಕ್ಯಾನ್ ಪಾರ್ಟಿಸಿಪೇಟ್. ಈಗ ನಾನು ಇಲ್ಲೊಂದು H2O ಅಂತ ಬರೆದ್ರೆ ಆ H2Oದಲ್ಲಿ ಎಷ್ಟು ಹೈಡ್ರೋಜನ್ ಬಾಂಡಿಂಗ್ ಪಾಸಿಬಿಲಿಟಿ ಇರುತ್ತೆ? ಸೊ ನೋಡಿರಿ, ಆಕ್ಸಿಜನ್ ಏನಿದೆ, ಈ ಒಂದು OH ಬಾಂಡಿಂದ ಎಲೆಕ್ಟ್ರಾನ್ನ ವಿಡ್ರಾ ಮಾಡ್ತು, ಡೆಲ್ಟಾ ಮೈನಸ್ ಆಯಿತು, ಹೈಡ್ರೋಜನ್ ಮೇಲೆ ಡೆಲ್ಟಾ ಪ್ಲಸ್ ಚಾರ್ಜ್, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬಂತು. ಮತ್ತೊಂದು ಕೋವಲೆಂಟ್ ಬಾಂಡಿಂದ ಕೂಡ ಅದು ಎಲೆಕ್ಟ್ರೋ ನೆಗೆಟಿವ್ ಇರೋದಕ್ಕೆ ಎಲೆಕ್ಟ್ರಾನ್ನ ವಿಡ್ರಾ ಮಾಡ್ತು ಆಕ್ಸಿಜನ್, ಸೊ ಹೈಡ್ರೋಜನ್ ಮೇಲೆ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಬಂತು. ಸೊ ಈಗೇನಾಗುತ್ತೆ, ಈಗ ನಮ್ಮ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಅದು ಮತ್ತೊಂದು ವಾಟರ್ ಮಾಲಿಕ್ಯೂಲ್ನ ಹೈಡ್ರೋಜನ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿರುವಂಥ ಮತ್ತೊಂದು ಡೆಲ್ಟಾ ಮೈನಸ್ ಏನಿದೆ, ಅದು ವಾಟರ್ನಲ್ಲಿರುವಂಥ ಹೈಡ್ರೋಜನ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿದರೆ ಇಲ್ಲೇನು ಹೈಡ್ರೋಜನ್ ಇದೆ, ಆ ಹೈಡ್ರೋಜನ್ನು ಬೇರೆ ಯಾವುದೋ ಒಂದು ವಾಟರ್ ಮಾಲಿಕ್ಯೂಲಿನ ಆಕ್ಸಿಜನ್ ಜೊತೆಗೆ ಅದು ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಓಕೆ, ನೆಗೆಟಿವ್ಲಿ ಚಾರ್ಜ್ಡ್ ಆಕ್ಸಿಜನ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಇನ್ನೂ ಒಂದು ಹೈಡ್ರೋಜನ್ ಇದೆ, ಆ ಹೈಡ್ರೋಜನ್ ಕೂಡ ಯಾವುದೋ ಒಂದು ವಾಟರಿನ ಆಕ್ಸಿಜನ್ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ವೆನ್ ಇಟ್ ಕಮ್ಸ್ ಟು ವಾಟರ್, ಒಂದು ವಾಟರ್ 4 ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ, 2 ಹೈಡ್ರೋಜನ್ ಬಾಂಡಿಂಗನ್ನು ಆಕ್ಸಿಜನ್ ಮಾಡ್ಕೊಳ್ಳುತ್ತೆ, ಹೈಡ್ರೋಜನ್ ಒಂದೊಂದು ಹೈಡ್ರೋಜನ್ ಬಾಂಡಿಂಗನ್ನು ಮಾಡ್ಕೊಳ್ಳುತ್ತೆ. ಆಪ್ಷನ್ 4 ನಮ್ಮ ಆನ್ಸರ್ ಆಗಬೇಕು. ಇಟ್ಸ್ 4. ನೆಕ್ಸ್ಟ್ ಕ್ವೆಶನ್ ನಂಬರ್ 24. ಹೈಡ್ರೋಜನ್ ಬಾಂಡಿಂಗ್ ಈಸ್ ಮ್ಯಾಕ್ಸಿಮಮ್ ಇನ್ ಅಂತ ಕೇಳಿದ್ದಾರೆ. ಅಗೇನ್ ಎಷ್ಟು ವರ್ಷ ಈ ಕ್ವೆಶನ್ ಅಪಿಯರ್ ಆಗಿದೆ ಅಂತ ನೋಡ್ರಿ. ಸೊ ನಮ್ಮ ಕರ್ನಾಟಕ CTನಲ್ಲಿ 2002ದಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಈಗ ಮ್ಯಾಕ್ಸಿಮಮ್ ಹೈಡ್ರೋಜನ್ ಬಾಂಡಿಂಗ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದರೆ, ಇಟ್ಸ್ ಇನ್ ಕೇಸ್ ಆಫ್ ಈಥೆನಾಲ್ ಕೇಸ್ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಮ್ಯಾಕ್ಸಿಮಮ್ ಇರುತ್ತೆ, ಬಿಕಾಸ್ ಅದರಲ್ಲಿ ಇರುವಂಥದ್ದು ಆಕ್ಸಿಜನ್.
ಸೊ ಇಲ್ಲಿ ಅಮೈನ್ನಲ್ಲಿ ಕೂಡ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಬಟ್ ಇಲ್ಲಿ ಟ್ರೈ ಈಥೈಲ್ ಅಮೈನ್ ಅಂದರೆ ಟರ್ಷರಿ ಅಮೈನ್ ಹೈಡ್ರೋಜನ್ ಬಾಂಡಿಂಗನ್ನು ತೋರಿಸೋದಿಲ್ಲ. ಈಥರ್ಸ್ ಕೂಡ ಹೈಡ್ರೋಜನ್ ಬಾಂಡಿಂಗನ್ನು ತೋರಿಸೋದಿಲ್ಲ. ಈಥೈಲ್ ಕ್ಲೋರೈಡ್ನಲ್ಲಿ ಕೂಡ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ. ಸೊ ದ ವಿನ್ನರ್ ಈಸ್ ಇಥೆನಾಲ್. ಕ್ವೆಶನ್ ನಂಬರ್ 25. ವಿಚ್ ಒನ್ ಹ್ಯಾಸ್ ದ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್? ಸೊ ಇವು 4ರಲ್ಲಿ ಯಾರಲ್ಲಿ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂತ ಕೇಳಿದ್ದಾರೆ. ಅಸಿಟೋನ್, ಇಥೈಲ್ ಆಲ್ಕೋಹಾಲ್, ಡೈಥೈಲ್ ಈಥರ್, ಕ್ಲೋರೋಫಾರ್ಮ್ ಅಂತ ಇದ್ದಾರೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಹೇಳುವಂಥ ಪ್ರಾಪರ್ಟಿ ಮೇನ್ ಆಗಿ ಬಾಯ್ಲಿಂಗ್ ಪಾಯಿಂಟ್ ಅಫೆಕ್ಟ್ ಆಗೋದು ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಅಸಿಟೋನ್ನಲ್ಲಿ ವಿಲ್ ನಾಟ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್, ಈಥರ್ನಲ್ಲಿ ವಿಲ್ ನಾಟ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್, ಕ್ಲೋರೋಫಾರ್ಮಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಬಟ್ ದ ವಿನ್ನರ್ ಈಸ್ ಇಥೈಲ್ ಆಲ್ಕೋಹಾಲ್ ಬಿಕಾಸ್ ಆಕ್ಸಿಜನ್ ಮೋರ್ ಎಲೆಕ್ಟ್ರಾನ್ ನೆಗೆಟಿವ್, ಹಾಗಾಗಿ ಅದರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಜಾಸ್ತಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 26. ದ ಹೈ ಬಾಯ್ಲಿಂಗ್ ಪಾಯಿಂಟ್ ಆಫ್ ಇಥೆನಾಲ್, ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ 78.2 ಡಿಗ್ರಿ ಸೆಲ್ಸಿಯಸ್ ಕಂಪೇರ್ಡ್ ಟು ಡೈಮಿಥೈಲ್ ಈಥರ್, ಅದರಲ್ಲಿ -23.6 ಡಿಗ್ರಿ ಸೆಲ್ಸಿಯಸ್ ಇದೆ. ದೋ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಅವರ ಬಾಯ್ಲಿಂಗ್ ಪಾಯಿಂಟ್ನಲ್ಲಿ ಇಷ್ಟೆಲ್ಲ ಡಿಫ್ರೆನ್ಸ್ ಯಾಕೆ ಅಂತ ಕೇಳಿದರೆ, ಈಥರ್ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳೋದಿಲ್ಲ, ಅದೇ ಈಥೆನಾಲ್ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಆಪ್ಷನ್ ಎ ಇಟ್ ಸೆಲ್ಫ್ ಈಸ್ ದ ಆನ್ಸರ್. ಕ್ವೆಶನ್ ನಂಬರ್ 27. ಮಿಥೆನಾಲ್ ಆ್ಯಂಡ್ ಈಥೆನಾಲ್ ಆರ್ ಮಿಸಿಬಲ್ ಇನ್ ವಾಟರ್ನಲ್ಲಿ ಸೊಲ್ಯೂಬಲ್ ಆಗಬೇಕು ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಹೈಡ್ರೋಜನ್ ಬಾಂಡಿಂಗ್ ಅಂತ ಆಪ್ಷನ್ ಬಿದಲ್ಲಿ ಇದೆ. ನೆಕ್ಸ್ಟ್ 28. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್, ಬಾಯ್ಲಿಂಗ್ ಪಾಯಿಂಟ್ ಆಫ್ H2S -42 ಡಿಗ್ರಿ ಸೆಲ್ಸಿಯಸ್ ಬಿಕಾಸ್ H2Oದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ, H2Sನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ. ಸೊ ಹೈಡ್ರೋಜನ್ ಬಾಂಡಿಂಗ್ ಇರೋದು ನೆನಪಿರಲಿ ಫ್ಲೂರಿನ್, ಆಕ್ಸಿಜನ್ ಮತ್ತು ನೈಟ್ರೋಜನ್ನಿಗೆ ಹೈಡ್ರೋಜನ್ ಕನೆಕ್ಟ್ ಆದಾಗಲೇ ಹೊರತು. ಸೊ ಈಗ ಸಲ್ಫರ್ ಎಲ್ಲ ಇದ್ದರೆ ಹೈಡ್ರೋಜನ್ ಬಾಂಡಿಂಗ್ ಇರಲ್ಲ. ಸೊ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಾಟರ್ ಹ್ಯಾಸ್ ಗಾಟ್ 100 ಡಿಗ್ರಿ ಬಾಯ್ಲಿಂಗ್ ಪಾಯಿಂಟ್. ಕ್ವೆಶನ್ ನಂಬರ್ 29. ಸ್ಟ್ರೆಂತ್ ಆಫ್ ಹೈಡ್ರೋಜನ್ ಬಾಂಡ್ ಈಸ್ ಇಂಟರ್ಮೀಡಿಯೇಟ್ ಬಿಟ್ವೀನ್. ವೆರಿ ನೈಸ್ ಕ್ವಶನ್. ಭಾಳ ಕ್ವಶನ್ ಆದಮೇಲೆ ಒಂದು ಚಲೋ ಕ್ವಶನ್ ಬಂದಿದೆ ನೋಡಿರಿ. ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರೆಂತ್ ಯಾವ 2 ಬಾಂಡಿನ ಮಿಡ್ಲಲ್ಲಿ ಇರುತ್ತೆ, ಲೈಕ್ ವ್ಯಾಂಡ್ರವಾಲ್ ಮತ್ತು ಕೋವಲೆಂಟ್ ಬಾಂಡಿನ ಮಿಡ್ಲಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರೆಂತ್ ಇರುತ್ತಾ? ಸೊ ಅಯಾನಿಕ್ ಮತ್ತು ಕೋವಲೆಂಟ್ ಬಾಂಡಿನ ನಡುವೆ ಹೈಡ್ರೋಜನ್ ಬಾಂಡಿಂಗಿನ ಸ್ಟ್ರೆಂತ್ ಇರುತ್ತಾ? ಅಯಾನಿಕ್ ಮತ್ತು ಮೆಟಾಲಿಕ್ ಬಾಂಡ್ ಮಿಡ್ಲಲ್ಲಿ ಇರುತ್ತಾ, ಅಥವಾ ಮೆಟಾಲಿಕ್ ಮತ್ತು ಕೋವಲೆಂಟ್ ಬಾಂಡ್ ಮಿಡ್ಲಲ್ಲಿ ಇರುತ್ತಾ ಅಂತ ಕೇಳಿದರೆ, ನೋಡಿರಿ ಅಯಾನಿಕ್ ಕೋವಲೆಂಟ್ ಬಾಂಡ್ ಸ್ಟ್ರಾಂಗರ್ ಬಾಂಡ್, ದೇ ಆರ್ ವೆರಿ ಸ್ಟ್ರಾಂಗ್ ಬಾಂಡ್. ಅಯಾನಿಕ್ ಮೆಟಾಲಿಕ್ ಬಾಂಡ್ ಸ್ಟ್ರಾಂಗರ್ ಬಾಂಡ್, ಮೆಟಾಲಿಕ್ ಕೋವಲೆಂಟ್ ಬಾಂಡ್ ಸ್ಟ್ರಾಂಗರ್ ಬಾಂಡ್. ಬಟ್ ಈ ಹೈಡ್ರೋಜನ್ ಬಾಂಡಿಂಗ್ ಏನಿದೆ ಅದರ ಎಕ್ಸ್ಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕಾಗಿ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸುತ್ತೆ ಹೊರತು ಅದು ಒಂದು ವೀಕ್ ಬಾಂಡ್. ಹಾಗಾಗಿ ನಿಮ್ಮ ಆಪ್ಷನ್ ವ್ಯಾಂಡರ್ವಾಲ್ ಮತ್ತು ಕೋವಲೆಂಟ್ ಬಾಂಡ್ ಅಂತ ಚೂಸ್ ಮಾಡಬೇಕು ನೀವು. ವ್ಯಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ಕೋವಲೆಂಟ್ ಬಾಂಡಿಂಗ್ ಮಿಡ್ಲಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 30. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಈಸ್ ಪ್ರೆಸೆಂಟ್ ಅಂತ ಇದೆ. ಐಡೆಂಟಿಫೈ ಮಾಡೋದು ಈಸಿ. ಸೊ ದರ್ ಶುಡ್ ಬಿ ಒನ್ ಬೆನ್ಝೀನ್ ರಿಂಗ್ ಯೂಶ್ವಲಿ. ಸೊ ಆ ಬೆನ್ಝೀನ್ ರಿಂಗಿಗೆ ಆರ್ಥೋ ಪೊಸಿಷನ್ನಲ್ಲೇ 2 ಗ್ರೂಪ್ ಇದ್ದರೆ, ಸೆ ಲೈಕ್ ಆರ್ಥೋ ನೈಟ್ರೋಫಿನಾಲ್ ಅಂತ ಕರೀರಿ, ಅಥವಾ ಸ್ಯಾಲಿಸಿಲ್ ಅಲ್ಡಿಹೈಡ್ ಅಂತ ಕರೀರಿ. ಆ ಟೈಪ್ ಸಿಚುವೇಷನ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ದೇರ್ ಎಕ್ಸಿಸ್ಟ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಲ್ಲಿ ಈಥೈಲ್ ಆಲ್ಕೋಹಾಲ್ನಲ್ಲಿ ಇಂಟರ್ ಮಾಲಿಕ್ಯುಲರ್, ವಾಟರ್ನಲ್ಲಿ ಇಂಟರ್ ಮಾಲಿಕ್ಯುಲರ್, ಹೈಡ್ರೋಜನ್ ಸಲ್ಫೈಡ್ನಲ್ಲಿ ಹೈಡ್ರೋಜನ್ ಬಾಂಡಿಂಗೇ ಇರೋಲ್ಲ. ಸೊ ದ ವಿನ್ನರ್ ಈಸ್ ಸ್ಯಾಲಿಸಿಲ್ ಅಲ್ಡಿಹೈಡ್. ಕ್ವೆಶನ್ ನಂಬರ್ 31. Hydrogen bonding is formed in compounds containing hydrogen and highly electronegative elements ಅಥವಾ atoms ಅಂತ ಇದೆ. Yes, definitely option A itself is the answer. Highly electronegative atoms like fluorine, nitrogen or oxygen ಇರಲೇಬೇಕು. Next, question number 32. Which of the following compounds in liquid state does not have hydrogen bonding ಅಂತ ಇದೆ. ಸೊ ಇಲ್ಲಿ ಆಕ್ಸಿಜನ್ ಇದೆ, ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಫ್ಲೂರಿನ್ ಇದೆ, ನೈಟ್ರೋಜನ್ ಇದೆ. ಬಟ್ ಬೆನ್ಝೀನ್ನಲ್ಲಿ ಬಿಕಾಸ್ ಆಫ್ ದ ಅಬ್ಸೆನ್ಸ್ ಆಫ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್, ಸೊ ಯು ವಿಲ್ ನಾಟ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್. ಕ್ವೆಶನ್ ನಂಬರ್ 33. ಕಂಪೌಂಡ್ಸ್ ಶೋವಿಂಗ್ ಹೈಡ್ರೋಜನ್ ಬಾಂಡಿಂಗ್ ಅಮಂಗ್ HF, NH3, H2S, PH3 ಆರ್. ಹೈಡ್ರೋಜನ್ ಬಾಂಡಿಂಗ್ ಆಗಬೇಕು ಅಂದರೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಲೈಕ್ ಫ್ಲೂರಿನ್, ನೈಟ್ರೋಜನ್, ಆಕ್ಸಿಜನ್ ಇರಲೇಬೇಕು. ಸಲ್ಫರ್ ಇದ್ದರೆ, ಫಾಸ್ಫರಸ್ ಇದ್ದರೆ ಆಗಲ್ಲ. ಹಾಗಾಗಿ HF ಮತ್ತು NH3ದಲ್ಲಿ ಆಗುತ್ತೆ. ಆಪ್ಷನ್ ಬಿ ಈಸ್ ದ ಆನ್ಸರ್. ನೆಕ್ಸ್ಟ್
Question number 34. The high density of water compared to ice is due to ಅಂತ ಕೇಳಿದ್ರೆ ವಾಟರ್ನ ಡೆನ್ಸಿಟಿ ಹೈ ಇದೆ ಕಂಪೇರ್ಡ್ ಟು ಐಸ್ ಬಿಕಾಸ್ ಐಸ್ನಲ್ಲಿ ಎಕ್ಸ್ಟೆಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಈಸ್ ಮೋರ್. ಸೊ therefore option A is the answer. Question number 35. NH3 has a much higher boiling point than pH3 ಅಂತ ಇದೆ. ಸೊ ಡೆಫಿನೆಟ್ಲಿ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್, ಬಿಕಾಸ್ NH3ದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇದೆ ಬಟ್ pH3ನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದಿಲ್ಲ. ನೆಕ್ಸ್ಟ್ ಕ್ವೆಶನ್ ನಂಬರ್ 36. ವಿಚ್ ಆಫ್ ದ ಫಾಲೋವಿಂಗ್ ಹೈಡ್ರೋಜನ್ ಬಾಂಡ್ಸ್ ಆರ್ ಸ್ಟ್ರಾಂಗೆಸ್ಟ್ ಇನ್ ವೇಪರ್ ಫೇಸ್ ಅಂತ ಇದೆ. ಡೆಫಿನೆಟ್ಲಿ HF ಮಿಡ್ಲಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಎಕ್ಸ್ಟೆಂಟ್ ಜಾಸ್ತಿ ಇರುತ್ತೆ ಬಿಕಾಸ್ ಫ್ಲೋರಿನ್ ಈಸ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ಅವರ್ ಪೀರಿಯಾಡಿಕ್ table. More is the electronegativity, more is the hydrogen bonding extent. Question number 37. The boiling point of a compound is raised by anta ide. So the boiling point of compound is raised by hydrogen bonding, but you should not go with intramolecular hydrogen bonding. The answer is intermolecular hydrogen bonding. Intermolecular hydrogen bonding idre ಒಂದು ಕಂಪೌಂಡಿನ ಬಾಯ್ಲಿಂಗ್ ಪಾಯಿಂಟ್ ತೀರಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 38. How many hydrogen bonded water molecules are associated with CuSO4 5H2O? Very nice question. So CuSO4 5H2O ಗೆ ನಾವು ಬ್ಲೂ ವಿಟ್ರಿಯಾಲ್ ಅಂತ ಕರಿತೇವೆ. ಇಟ್ಸ್ ಎ ಕಾಪರ್ ಕಾಂಪ್ಲೆಕ್ಸ್. ಅದನ್ನು ಹೀಗೆ ಬರೀಬೇಕು, CuH2O 4 times SO4H2O. ಓಕೆ, ಇಟ್ಸ್ ಎ ಕಾಪರ್ ಕಾಂಪ್ಲೆಕ್ಸ್. ಇದೊಂದು ಕೋಆರ್ಡಿನೇಷನ್ ಕಂಪೌಂಡ್. ಸೊ 5 ವಾಟರ್ ಮಾಲಿಕ್ಯೂಲ್ ಏನು ಕಾಣ್ತಾ ಇದೆ, ಆ 5 ವಾಟರ್ ಮಾಲಿಕ್ಯೂಲಲ್ಲಿ 4 ವಾಟರ್ ಮಾಲಿಕ್ಯೂಲ್ ಅದು ಕೋಆರ್ಡಿನೇಟ್ ಬಾಂಡಿಂದ ಲಿಂಕ್ ಹಾಕ್ಕೊಂಡಿದೆ ಕಾಪರ್ ಜೊತೆಗೆ. ಹಾಗಾಗಿ ಈ ವಾಟರ್ನಲ್ಲಿ ಯು ವಿಲ್ ನಾಟ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್. ಬಟ್ ಇಲ್ಲಿ ಹೊರಗಡೆ ಏನು ಒಂದು ವಾಟರ್ ಇದೆ ಅದರಲ್ಲಿ ಮಾತ್ರ ಹೈಡ್ರೋಜನ್ ಬಾಂಡಿಂಗ್ ಆಗಲಿಕ್ಕೆ ಪಾಸಿಬಿಲಿಟಿ ಇದೆ. ಹಾಗಾಗಿ ಆಪ್ಷನ್ ಎ ಶುಡ್ ಬಿ ಯೋರ್ ಆನ್ಸರ್. Question number 41. Which of the following exhibits the weakest intermolecular forces ಅಂತ ಇದೆ. ಸೊ ಹೀಲಿಯಮ್ ಇದೆ, HCl ಇದೆ, NH3 ಇದೆ, H2O ಇದೆ. ವೀಕೆಸ್ಟ್ ಅಂತ ಕೇಳಿದ್ದಾರೆ. H2Oದಲ್ಲಿ ಹೈಡ್ರೋಜನ್ ಬಾಂಡಿಂಗ್, NH3ದಲ್ಲಿ ಹೈಡ್ರೋಜನ್ ಬಾಂಡಿಂಗ್, HClದಲ್ಲಿ ಡೈಪೋಲ್ ಇಂಟ್ರ್ಯಾಕ್ಷನ್. ಬಟ್ ವೆನ್ ಇಟ್ ಕಮ್ಸ್ ಟು ಹೀಲಿಯಮ್ ಅದರಲ್ಲಿ ಇಂಡ್ಯೂಸ್ಡ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದನ್ನ ಡಿಸ್ಪರ್ಷನ್ ಫೋರ್ಸ್ ಅಂತ ಕರಿತೀರಿ. ಸೊ ಅದು ವೀಕೆಸ್ಟ್ ಇರುತ್ತೆ. ಹಾಗಾಗಿ ಹೀಲಿಯಮ್ ಶುಡ್ ಬಿ ದ ಆನ್ಸರ್. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ಶೋಸ್ ದ ಪ್ರೆಸೆನ್ಸ್ ಆಫ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಇದೆ. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಯಾವುದರಲ್ಲಿದೆ? ವೆರಿ ನೈಸ್ ಕ್ವಶನ್. ಬಿಕಾಸ್ ಎಲ್ಲೂ ನಿಮಗೆ ಸ್ಯಾಲಿಸಿಲ್ಡಿಹೈಡ್ ಆರ್ಥೋನೈಟ್ರೋಫಿನಾಲ್ ಆಪ್ಷನ್ನಲ್ಲಿ ಅಬ್ಸರ್ವ್ ಆಗ್ತಾ ಇಲ್ಲ. ಬಟ್ ನಿಮಗೆ HCnನಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗು ಅಥವಾ H2O2ನಲ್ಲಿ ಈವನ್ ಅಸಿಟಿಕ್ ಆ್ಯಸಿಡ್ನಲ್ಲಿ ಕೂಡ ಇಂಟ್ರಾಮಾಲಿಕ್ಯುಲರ್ ಇರೋದಿಲ್ಲ. ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಮಿಡ್ಲಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ದ ಆನ್ಸರ್ ಈಸ್ ಸೆಲ್ಯುಲೋಸ್. ಸೆಲ್ಯುಲೋಸ್ ಇಸ್ ಎ ಪಾಲಿಮರ್. ಆ ಪಾಲಿಮರ್ನಲ್ಲಿ ಇನ್ ಬಿಟ್ವೀನ್ ಯು ವಿಲ್ ಫೈಂಡ್ ಹೈಡ್ರೋಜನ್ ಬಾಂಡಿಂಗ್. ಅದನ್ನು ನಾವು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೇವೆ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಸೆಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟನ್ನು ಹೀಗೆ ಡೀಟೇಲ್ ಆಗಿ ಸಾಲ್ವ್ ಮಾಡುವ. ಬಾಯ್.